ತೀರ್ಮಾನವನ್ನ ಬರುವಂತ ಒಂದು ಹೊಸ ವರ್ಷದಲ್ಲಿ ರೆಸಲ್ಯೂಷನ್ ಅನ್ನ ತಾವೆಲ್ಲರೂ ಕೂಡ ಮಾಡಬಹುದಾ? ಮುಂದೆ ಈ ಸಂಸ್ಥೆಗೆ ಸರ್ಕಾರ ಎಲ್ಲದೂ ಮಾಡುತ್ತೆ, ಅರೆ ನಿಮ್ಮ ಒಂದು ನೆನಪಿಗೋಸ್ಕರ ಈ ಸಂಸ್ಥೆಗೆ ಒಂದು ಕೊಡುಗೆಯಾಗಿ ಏನಾದರೂ ಒಂದು ನಾವು ಮಾಡ್ಬೋದಾ? ಆ ದಿಕ್ಕಲ್ಲಿ ಚಿಂತನೆನ ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊಂತ ನಂಗೆ ಆಶ್ಚರ್ಯ ಆಯಿತು. ನಮ್ಮ ಪ್ರಿನ್ಸಿಪಾಲ್ ಆಂಕರಿಂಗ್ ಮಾಡಬೇಕಾದಾಗ 2007ರಲ್ಲಿ PUCಯಲ್ಲಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕನ್ನು ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಸಾಗರ ಕೊಟ್ಟಿದೆ ಅಂತ ಕೇಳಿ ಆಶ್ಚರ್ಯ ಆಯಿತು. ಮೋಸ್ಟ್ಲಿ ಇಡೀ ರಾಜ್ಯದಲ್ಲಿ ಯಾವುದೇ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಫಸ್ಟ್ ರ್ಯಾಂಕನ್ನು ಯಾವುದೇ ಕಾಲೇಜು ಕೊಟ್ಟಿಲ್ಲ. ನನಗೆ ಗೊತ್ತಿರೋ ಪ್ರಕಾರ, ಒಂದು ಅಂಕಿ ಪ್ರಕಾರ ಅದಾಗಿದೆ ಅಂದರೆ ಅದು ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜು ನಮ್ಮ ಸಾಗರ ಅಂಥೇಳಿ ಅತ್ಯಂತ ಅಭಿಮಾನಪೂರ್ವಕ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಆ ಸಂದರ್ಭದಲ್ಲಿ ಅದರ ಪ್ರಯುಕ್ತ ಸಂಸ್ಥೆ ಶುರುವಾದಾಗಿಂದ ಈಗಿನವರೆಗೂ ಕೂಡ ನಮಗೆ ಪಾಠ ಮಾಡಿದಂಥ ಎಲ್ಲ ಪ್ರಾಧ್ಯಾಪಕರಿಗೆ ಒಂದು ದೊಡ್ಡ ಚಪ್ಪಾಳೆ ತಟ್ಟುವ ಮುಖಾಂತರ ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ ವಿನಂತಿಯನ್ನು ಕೂಡ ಮಾಡ್ಕೊತೀನಿ. ನಮ್ಮ ಹಾಲಪ್ಪನವ್ರು ಹೇಳ್ತಾ ಇದ್ರು, ಇಲ್ಲಿ 2,500 ಜನ ಮಕ್ಕಳಿದ್ದಾರೆ, ಏನಾದರೂ ಈ ಸಂದರ್ಭದಲ್ಲಿ ಒಂದು ಘೋಷಣೆ ಮಾಡೋದು ಒಳ್ಳೇದು ಅಂತ ಹೇಳ್ತಾ ಇದ್ರು. ಏನು ಮಾಡ್ಬೋದು ಅಂತ ಕೇಳಿದಾಗ ನಮ್ಮ ಕಾಲೇಜು ಗ್ರೌಂಡ್ ಪ್ಲಸ್ 3 ಫ್ಲೋರ್ ಇದೆ, ಲಿಫ್ಟಿನ ಅವಶ್ಯಕತೆ ಇದೆ ಅಂತ ಹೇಳಿ ಅವ್ರು ಹೇಳ್ತಾ ಇದ್ರು. ಹಾಗಾಗಿ ನನ್ನ MP ಲ್ಯಾಡಲ್ಲಿ ಸುಮಾರು ಒಂದು 20 ಲಕ್ಷ ಖರ್ಚು ಬರ್ಬೋದು. ಅಧ್ಯಕ್ಷರೇ ನಮ್ಮ ಗೋಪಕೃಷ್ಣ ಬೇಳೂರವರು ಹೇಳಿದ್ದಾರೆ. ಹಾಗಾಗಿ ಲಿಫ್ಟನ್ನು ಒಂದು ಅಧಿಕೃತವಾಗಿ ಸ್ಯಾಂಕ್ಷನ್ ಮಾಡಿಸಿದ್ರೆ ಅಲ್ಲಿ ಟೀಚಿಂಗ್ ಇರ್ಬೋದು, ಮಕ್ಕಳಿಗಿರ್ಬೋದು, ಎಲ್ಲರೂ ಕೂಡ ಹೋಗಿ ಬರಲಿಕ್ಕೆ ಅನುಕೂಲನೂ ಕೂಡ ಆಗುತ್ತೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಮನವಿಯನ್ನು ಕೂಡ ಈಗ ತಾನೇ ಕೈ ಕೊಟ್ಟಿದ್ದಾರೆ. ಬೇರೆ ಏನೇನು ಬೇಕು ಆ ದಿಕ್ಕಲ್ಲಿ ಈಗಾಗಲೇ ನಮ್ಮ ಆಡಳಿತ ಪಕ್ಷದ ನಾಯಕ, ನಾವೆಲ್ಲ ವಿರೋಧ ಪಕ್ಷದಲ್ಲಿ